ಎಸ್. ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಏನಪ್ಪ ಏನು ನೀರು ಕುಡಿತಾ ಇದ್ದಾಳೆ ಏಕೆ ಅಂತ ಅಂದ್ಕೊಂಡ್ರೆ, ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸ್ಗೆ. ಸೊ ಇವತ್ತು ನಾನು ತಮ್ನೆಲ್ನಲ್ಲಿ ನೋಡಿನೇ ಗೊತ್ತಾಗಿರಬೇಕು ನಿಮಗೆ, ಮೆಂತೆ ಕಾಳಿನ ಚಟ್ನಿ ಹೇಗೆ ಮಾಡೋದು, ಇದು ಯಾರಿಗೆ ಎಷ್ಟು ಉಪಯೋಗ ಆಗುತ್ತೆ, ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ, ಇದೇನು ಎಷ್ಟು ಮಟ್ಟಿಗೆ ತೊಗೋಬೇಕು, ಎಷ್ಟು ದಿನ ತೊಗೋಬೇಕು, ಅದನ್ನೆಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ. ಸೊ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಇದನ್ನು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ನನ್ನ ಚಾನಲ್ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಬನ್ನಿ ಇವಾಗ ಚಟ್ನಿ ಹೇಗೆ ಮಾಡೋದು. ಮೆಂತೆ ಕಾಳಿನ ನೆನೆಸಿಟ್ಟಿರುವ, ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನಾನು ಇದನ್ನು. ಪೂರ ಇಡೀ ರಾತ್ರಿ ನೆನೆಸ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ಏನಂತಂದರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿನಲ್ಲಿ ಈ ನೀರು ಕುಡಿಬೇಕು. ಸೊ ನೀರು ಕುಡಿದ್ರೆ ಒಂದು 15 ದಿನದಲ್ಲೇ ನಿಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ತುಂಬಾ ರಾಮಬಾಣ ಆಗುತ್ತೆ. ಆಮೇಲೆ ಶುಗರ್ ಇರೋರಿಗೆ ತುಂಬ ಕಂಟ್ರೋಲ್ ಆಗುತ್ತೆ ಈ ಮೆಂತೆಕಾಳು, ಓಕೆನಾ. ಆಮೇಲೆ ನಮ್ಮ ಹೇರ್ಸ್ ಗ್ಲೋ ಆಗೋದು ಕೂಡ ಯೂಸ್ ಆಗುತ್ತೆ. ಇದು ಆ್ಯಕ್ಚುಲಿ ಇದು ನನ್ನ ಅಜ್ಜಿ ಹೇಳ್ಕೊಟ್ಟಂತಹ ರೆಸಿಪಿ. ಇದು ನಮ್ಮ ಅಜ್ಜಿಗೆ ಆ್ಯಕ್ಚುಲಿ 80 ವರ್ಷ ಆದರೂ ಅವ್ರಿಗೆ ಶುಗರ್ ಆಗಲಿ BP ಆಗಲಿ ಇರ್ತಾನೆ ಇಲ್ಲ. ಯಾಕೆ ಅಂತಂದರೆ ಅವ್ರುಗಳೆಲ್ಲ ಈ ಇಂಗ್ಲೀಷ್ ಮೆಡಿಸಿನ್ಸ್ ಆಗಲಿ ಯಾವುದನ್ನು ಹೊರಗಿದ್ದು ಯಾವುದನ್ನು ಅವ್ರು ತೊಗೊಳ್ತಿರ್ಲಿಲ್ಲ ಅಲ್ವಾ. ನೋಡಿ, ಮನೆಯಲ್ಲಿನೇ ಮಾಡ್ಕೊಳ್ತಾ ಇದ್ರು. ಈ ಥರ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದರದ್ದು ನೀರನ್ನೆಲ್ಲ ಕುಡಿದ್ಬಿಟ್ಟು ಅದನ್ನು ಒಂದು 2-3 ಸತಿ ನಾವು ಇದನ್ನು ತೊಳ್ಕೊಳ್ಬೇಕು. ಇದನ್ನು ಚಟ್ನಿ ಮಾಡ್ಕೊಳ್ಳೋದಾಗಲಿ ಇದನ್ನು ಈ ಥರ ಮಾಡ್ತಿದ್ರು. ಈ ಚಟ್ನಿ ಎಲ್ಲದಕ್ಕೂ ನೀವು ದೋಸೆಗಾಗಲಿ, ಅನ್ನದಕ್ಕಾಗಲಿ, ಚಪಾತಿಗಾಗಲಿ, ರೊಟ್ಟಿಗಾಗಲಿ ಎಲ್ಲದಕ್ಕೂ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಯಾರಾದರೂ ತಿನ್ಬೋದು. ಇದನ್ನು 2-3 ಸತಿ ತೊಳಿಬೇಕಾಗುತ್ತೆ. ಆಲ್ರೆಡಿ ಇದು ರಾತ್ರಿ ಎಲ್ಲ ನೆನೆಸಿಟ್ಟಿರೋದಕ್ಕೆ ಇದರಲ್ಲಿರೋ ಕಹಿ ಅಂಶ ಆಲ್ರೆಡಿ ಹೋಗಿರುತ್ತೆ. ಇನ್ನೂ ಕಹಿ ಅಂಶ ಬರಬಾರ್ದು ಅಂತಂತಂದರೆ ಇದನ್ನೇನು ಮಾಡೋಣ ಅಂದರೆ, ಈಗ ಒಂದು 3 ಸತಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ಒಂದು 3 ಸತಿ ಇದನ್ನು ನೀರು ಚೇಂಜ್ ಮಾಡಿಬಿಟ್ರೆ ಇದರಲ್ಲಿರುವಂಥ ಇನ್ನೂ ಕಹಿ ಅಂಶ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಇದರಲ್ಲಿರುವಂಥ ಎಲ್ಲ ಕಹಿ ಅಂಶನೆಲ್ಲ ಈಗ ನಾವೀಗ 3 ಸತಿ ಇದರಲ್ಲಿ ನೀರು ಹಾಕಿಬಿಟ್ಟು ಈ ಥರ ತೆಕ್ಕೊಂಡು ಬಿಡೋಣ. ಇದನ್ನು ಎಕ್ಸ್ಟ್ರಾ ಇರೋ ನೀರು ಕೂಡ ತೆಗೆದುಬಿಡ್ತೀನಿ. ನೋಡಿ, ಈಗ ಇದಿಷ್ಟೇ ಉಳಿದಿದೆ ಅಲ್ವಾ. ಈಗ ಇದನ್ನು ಚಟ್ನಿ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ನೋಡಿ, ನಾನು ಫಸ್ಟಿಗೆ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರುವಂಥ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕರಿಬೇವು, ಬೆಲ್ಲ ಬೇಕೇ ಬೇಕು ಇದಕ್ಕೆ, ಯಾಕಂದರೆ ಸ್ವಲ್ಪ ಕಹಿ ಇರೋದ್ರಿಂದ ಈ ಚಟ್ನಿ ಮಾಡಿದಾದ್ಮೇಲೆ ಬೆಲ್ಲ ಹಾಕಿ ಮಾಡೋದ್ರಿಂದ ಕಹಿ ಬರೋದಿಲ್ಲ ಇದು ಎಲ್ಲೂ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ನೀವು ಖಾರದ ಅನುಗುಣ ನೋಡಿಕೊಂಡು ಮನೆಯಲ್ಲಿ ಎಷ್ಟು ಖಾರ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಒಂದು 6 ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ, ಖಾರ ಇರೋವಂಥ ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಲ್ಲ, ಆಮೇಲೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಸಾಸಿವೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಇದನ್ನು ಏನು ಮಾಡೋಣ ಅಂತಂದರೆ, ಒಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡೋಣ ಎಲ್ಲವನ್ನು. ನೋಡಿ, ನೆನೆಸಿಟ್ಟಿರುವಂಥ ಮೆಂತೆಕಾಳು, ನಾನು ಹೇಳಿದ್ನಲ್ವಾ, ಈ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಯೋದ್ರಿಂದ 15 ದಿನದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಮ್ಮ ಸ್ಕಿನ್ನು ಕೂಡ ಗ್ಲೋ ಆಗ್ತಾ ಬರುತ್ತೆ. ಮತ್ತು ಇದ್ರ ಜೊತೆಗೆ ನೋಡಿ, ಹೇರ್ಸ್ ಕೂಡ ತುಂಬ ಒಳ್ಳೆಯದು, ಅಂದರೆ ಕೂದಲಿಗೆ ತುಂಬ ಒಳ್ಳೆಯದು ಮೆಂತೆಕಾಳು. ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿನಿ, ಯಾರಿಗೆ ಗೊತ್ತಿಲ್ಲ ತಿಳ್ಕೊಳ್ಳಿ. ಸೊ ನೋಡಿ, ಈಗ ನಾನು ಮಿಕ್ಸಿಂಗ್ ಬೌಲಿಗೆ ಇದನ್ನು ಮೆಂತೆಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ಕೊಬ್ಬರಿ ತೊಗೊಳ್ಬೇಕು.
1 ಬೌಲಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಓವರ್ ನೈಟ್ ನಾನು ಅಂದರೆ 1 ಸ್ಪೂನಷ್ಟು ಅಷ್ಟೇ ನಾನು ಹಾಕ್ಕೊಂಡಿದ್ದು. 1 ಸ್ಪೂನಷ್ಟು ಮೆಂತೆಕಾಳು ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ಇದನ್ನು ನಾನೀಗ ಮಾಡ್ತಿರೋದು ಒಂದು 2ರಿಗೆ ಅಥವಾ 3ರಿಗೆ ಆಗುವಷ್ಟು ನಾನು ಮಾಡಿರೋದು. ಇನ್ನೂ ಜಾಸ್ತಿ ಬೇಕು, ಮನೆಯಲ್ಲಿ ಜಾಸ್ತಿ ಇದ್ದಾರೆ. ಈಗ ಶುಗರ್ ಇರೋರು ಯಾರಾದರೂ ಇದ್ದಾರೆ ಅಂತಂದರೆ ಸೊ ಅವ್ರಿಗೆ ಮಾಡಿಕೊಡಿ. ತುಂಬಾ ಒಂದು ಆರೋಗ್ಯಕರವಾದ ಚಟ್ನಿ ಇದು, ಶುಗರ್ ಇರೋಂಥವ್ರಿಗೆ ರಾಮಬಾಣ ಇದು. ನೋಡಿ, ಇವಾಗ ನಾನು ಮೆಂತೆಕಾಳು, ನೆನೆಸಿಟ್ಟಿರುವಂತಹ ಮೆಂತೆಕಾಳು, ಬೆಲ್ಲ ಮತ್ತು ಕೊಬ್ಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡ್ಬಿಟ್ಟು ಹಾಕಿ ನೀವು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ, ಹುಣಸೆ ಹಣ್ಣು ಹಾಕ್ಕೊಳ್ತೀನಿ, ಇದರದ್ದೇ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂಚೂರು ನೀರು ಹಾಕ್ಕೊಂಡ್ಬಿಡೋಣ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ನೀವು ಶುಂಠಿ ಇತ್ತು ಅಂದರೆ ಶುಂಠಿ ಸಹಿತ ಹಾಕ್ಬೋದು. ಸೊ ನಾನು ಶುಂಠಿ ಹಾಕ್ತಿಲ್ಲ, ಬಟ್ ಹಾಕಿದರೆ ಅದನ್ನು ಕೂಡ ಇನ್ನೂ ತುಂಬ ರುಚಿಯಾಗುತ್ತೆ. ಇದು ತುಂಬ ನೈಸಾಗಿ ರುಬ್ಬಬಾರ್ದು, ಸಣ್ಣದಾಗಿ ರುಬ್ಬಬೇಕಷ್ಟೇ. ನೋಡಿ, ಹಿಂಗಾಗಿದೆ. ಇನ್ನೂ ಒಂದಿಷ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ, ಇನ್ನೊಂದು ರೌಂಡು. ಸಾಕು, ಆಗಿದೆ ಇದು. ಸೊ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ, ಇದು ಕಹಿ ಇದೆನಾ ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಬೆಲ್ಲ ಏನಾದರೂ ಬೇಕಾಗುತ್ತೆ. ಸೂಪರಾಗಿ ಆಗಿದೆ ಚಟ್ನಿ ಮಾತ್ರ. ಸೇಮ್ ನಮ್ಮ ಅಜ್ಜಿ ಹೇಗೆ ಮಾಡ್ತಿದ್ರು ಅದೇ ಥರನೇ ಬಂದಿದೆ ಇದು. ಸೊ ನೀವು ಸಹ ಟ್ರೈ ಮಾಡಿ. ಇದು ದೋಸೆಗೆ, ಈಗ ಯಾವಾಗಲೂ ಈ ಪುಟಾಣಿ ಶೇಂಗಾದ್ದೇ ಚಟ್ನಿ ಮಾಡಿರ್ತೀವಲ್ವ, ಈ ಥರ ಚಟ್ನಿ ಮಾಡಿ ಕೊಡಿ, ಅಲ್ಟಿಮೇಟ್ ಆಗಿರುತ್ತೆ. ರುಚಿ ಸೂಪರಾಗಿದೆ ಮಾತ್ರ. ಕಹಿನೂ ಇಲ್ಲ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅನ್ನದ ಜೊತೆ ತಿನ್ಬೋದು ನೀವು, ಚಪಾತಿ ಜೊತೆ ತಿಂದ್ರೂ ಸೂಪರಾಗಿರುತ್ತೆ. ಪೂರಿ ಆಗಲಿ, ದೋಸೆ ಆಗಲಿ, ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ. ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ತಗೊಂಡ್ಬಿಡೋಣ. ಈಗ ಒಗ್ಗರಣೆ ಮಾಡಿಟ್ಟಿತ್ತಲ್ಲ, ಆ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಎಸ್, ಮೆಂತೆಕಾಳಿನ ಚಟ್ನಿ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ. ಹೀಗೆ ಒಂದು ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.